ಈ ಒಂದು ಋಷಭ ರಾಶಿಗೆ ಸಿಂಹ ರಾಶಿ ಸಿಕ್ಕಾಕೊಳ್ತು ಅಂತಂದ್ರೆ ಕಷ್ಟವೇ. ದೊಡ್ಡ ಮಟ್ಟದ ಚೌಲ್ಟ್ರಿ ಮಾಡಿ ಮದುವೆ ಮಾಡ್ತೀರಿ, ಏನೋ ಮಾಡ್ತೀರಿ, 28-30 ಗುಣಗಳು ಇದ್ಯಾವುದನ್ನೂ ಪರಿಗಣಿಸಬೇಡಿ. ಲಗ್ನ, ರಾಶಿ, ಗಣಕೂಟ ಜೊತೆಗೆ ರಜ್ಜುಕೂಟ, ನಾಡುಕೂಟ ಪ್ರಧಾನವಾಗಿ ಗಮನಿಸಿ. ಯಾಕಂದ್ರೆ ಇವೇ ನಿಮ್ಮ ಇನ್ನರ್ ಸೈಡ್ ಗುಣಗಳು ಮ್ಯಾಚ್ ಆಗ್ಬೇಕು. ಜಗಳ ಬರ್ತವೆ, ಗಂಡ ಹೆಂಡತಿ ಅಂತಂದ್ರೆ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಿರ್ತವೆ, ಜಗಳ ಬರ್ತಿರ್ತವೆ. ಇಬ್ಬರೂ ಕೂಡ ಸಮಾಧಾನವಾಗಿ ಸಾವಧಾನವಾಗಿ ಜೀವನ ಪರ್ಯಂತ ಆನಂದವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ ನೀವು ಇಲ್ಲಿ ಮ್ಯಾಚ್ ಮಾಡಿದಾಗ. 100 ಮಾರ್ಕ್ಸ್ ಅಲ್ಲಿ 3 ಬರೆದ್ರೆ ಹೆಂಗ್ ನೀವು ಪಾಸ್ ಮಾಡೋದು? 100ರಲ್ಲಿ 3 ಕಡಿಮೆ ಆದ್ರೆ ಒಪ್ಕೋಬಹುದು. ನೀವು 100ರಲ್ಲಿ 3 ಬರೆದಿರೋದಾದ್ರೆ, ಆನ್ಸರ್ ಮಾಡೋದಾದ್ರೆ ಹೆಂಗ್ ನೀವು ಪಾಸ್ ಮಾಡೋದು? ಇವು ಕರೆಕ್ಟಾಗಿ ನೀವು ಮಾಂಗಲ್ಯ ಗೌಣ ಅಂತ ಹೇಳ್ತಾ ಇದ್ದೀನಿ. 3 ಬಹಳ ಪ್ರಧಾನ. ಮಾಂಗಲ್ಯಕ್ಕಷ್ಟು ಒತ್ತು ಕೊಡ್ತಾ ಇಲ್ಲ ನಾನಿಲ್ಲಿ. ಅಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದು ಮಾಡಿದ್ರೆ ಮಾತ್ರವೇ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಕೆಲವೊಂದು ಬಾರಿ ಈ ಮದುವೆ ವಿಚಾರ ಬಂದಾಗ ಕೆಲವು ಹೆಣ್ಮಕ್ಳಿಗೆ ಮ್ಯಾರೇಜ್ ಬೇಡ ಅಂತಿರ್ತಾರೆ. ಮ್ಯಾರೇಜ್ ಆದರೆ ಡೈವರ್ಸ್ ಆಗಿರೋ ನೋಡಿದ್ರೆ ಒಂದು ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಅವ್ರಿಗೆ ಅಂತಲೇ ಹೇಳ್ಬೋದು. ಏನಾದರೂ ಈಗ ನಾವು ಆಯ್ಕೆ ಮಾಡ್ಕೊಳ್ಳೋವಂಥ ರಾಶಿ, ಹುಡುಗನ ರಾಶಿ ಆಗಿರ್ಬೋದು ಅಥವಾ ಹುಡುಗಿ ರಾಶಿ ಆಗಿರ್ಬೋದು, ಇಂಥ ರಾಶಿ ಇತ್ತು ಅಂತಂದರೆ ನಾವು ಜೀವನ ಪರ್ಯಂತ ಚೆನ್ನಾಗಿರ್ತೀವಿ, ಯಾವುದೇ ರೀತಿ ಕಲಹಗಳು, ಜಗಳಗಳು, ಮನಸ್ತಾಪ ಅಥವಾ ಡೈವರ್ಸ್ ಹಂತಕ್ಕೆ ಹೋಗದೇ ಇರೋವಂಥದ್ದು, ಬೇರೆ ಆಗದೇ ಇರೋವಂಥದ್ದು, ಈ ಥರ ಏನಾದರೂ ರಾಶಿಗಳೆಲ್ಲ ತಿಳಿಸ್ಬೋದಾ? ಅಂದರೆ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಈ ರಾಶಿಯವರಾಗಿದ್ದರೆ ನನಗೆ ಚೆನ್ನಾಗಿರುತ್ತೆ, ನನಗೆ ಸೂಟ್ ಆಗ್ತಾರೆ ಅಂತ. ಸೊ ಈ ಲೆವೆಲಲ್ಲಿ ಏನಾದರೂ ನಾವು ಆಯ್ಕೆ ಮಾಡ್ಕೊಂಡಾಗ ನಮ್ಮ ಒಂದು ಲೈಫ್ ಚೆನ್ನಾಗಿರುತ್ತಾ, ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ ಗುರುಗಳೇ? ಇದನ್ನೇನಾದರೂ ತಿಳಿಸ್ಬೋದು? ಯಾಕಂದರೆ ಯಾವತ್ತೂ ನಾನು ಈ ಪ್ರಶ್ನೆ ಮಾಡಿಲ್ಲ. ಯಾಕಂದರೆ ಈ ಡೈವರ್ಸ್ ನೋಡ್ತಿರ್ತೀವಿ, ಚೆನ್ನಾಗಿ ಮದುವೆ ಆಗಿರುತ್ತೆ, ಈಗ ಆಲ್ರೆಡಿ ಬ್ರೇಕಪ್ಪು, ಅಥವಾ ತುಂಬ ವರ್ಷ ಆಗಿರುತ್ತೆ, ಅದಾದಮೇಲೆ ಬೇರೆ ಆಗಿರ್ತಾರೆ. ಇದೆಲ್ಲ ನೋಡಿದಾಗ ನಾವು ಆಯ್ಕೆ ಮಾಡ್ಕೊಂಡಂಗೆ ಏನಾದರೂ ಇದು ವರ್ಕ್ ಆಗುತ್ತಾ, ಹೇಗೆ ಗುರುಗಳು? ಒಳ್ಳೆ ಪ್ರಶ್ನೆನೇ. ಕಾರಣ ಏನಂದರೆ ಇವತ್ತು ಅದೇ ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ಎಚ್ಚೆತ್ಕೋಬೋದು ನೀವು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಈ ಸೋಲ್ಮೇಟ್ ನೋಡ್ತಾರಲ್ಲ, 100ಕ್ಕೆ 100 ಹೆಚ್ಚು ಗಮನಿಸಬೇಕು ಪ್ರೀತಿಯ ಬಂಧುಗಳೇ. ಲಗ್ನಗಳು ಮ್ಯಾಚ್ ಆಗಬೇಕು. ಬಹಳ ಮುಖ್ಯವಾಗಿ ಲಗ್ನಗಳು ಮ್ಯಾಚ್ ಆಗಬೇಕು. ಆಮೇಲೆ ರಾಶಿಗಳು ಒಂದೇ ಬೇಡ, ಅದು ಮಧ್ಯಮ. ನಾನು ಕೇಳ್ತಿರೋದು ರಾಶಿಗೆ ಮತ್ತೊಂದು ಮಿತ್ರ ರಾಶಿ ಆಗಿರಬೇಕು. ಹೆಂಗೆ ತಗೋಬೇಕು ಅಂತಂದರೆ ಕೆಲವೊಂದು ಉದಾಹರಣೆಯನ್ನು ಕೊಡುತ್ತೇನೆ. ಕುಂಭ ಲಗ್ನಕ್ಕೆ ಮಿಥುನ್ ರಾಶಿ ಇವರಾಗಿದ್ದರೆ, ಋಷಭ ಲಗ್ನಕ್ಕೆ ಮಕರ ರಾಶಿ. ನೋಡಿ ಈ ಮ್ಯಾಚ್ ಈಗೇನಾದರೂ ಆಯಿತು ಅಂತಂದ್ರೆ ಕಾಂಬಿನೇಷನ್. ನಾನು ಹೇಳ್ತಿರೋದು ಲಗ್ನಗಳು ಜೊತೆಗೆ ರಾಶಿಗಳು ಮ್ಯಾಚ್ ಆಗೋದು. ಅದೇ ಏನಾದರೂ ಈ ಒಂದು ಋಷಭ ರಾಶಿಗೆ ಸಿಂಹ ರಾಶಿ ಸಿಕ್ಕಾಕೊಳ್ತು ಅಂತಂದರೆ ಕಷ್ಟವೇ. ಈ ರೀತಿ ಕಾಂಬಿನೇಷನ್ ಬಹಳ ಇದ್ದಾವೆ. ಗಣಕೂಟಗಳನ್ನು ಒಮ್ಮೆ ಪರಿಶೀಲನೆ ಮಾಡುವಾಗ ನೀವು ಈ ನಾಡಿಕೂಟ ಪ್ಲಸ್ ರಜ್ಜುಕೂಟ ಅಂತ ಬರುತ್ತೆ, ಇವು ಬರಲೇಬೇಕು. ಇದರ ಜೊತೆಗೆ ಲಗ್ನ ಆ್ಯಂಡ್ ರಾಶಿಕೂಟ ಕೆಲವರು ನೋಡೋದೇ ಇಲ್ಲ, ಗಮನಿಸೋದಿಲ್ಲ. 100ಕ್ಕೆ 100 ಗಮನಿಸ್ಬೇಕು. ನೀವು ಹೆಚ್ಚು ಗಮನಿಸಬೇಕಾಗಿದ್ದೆ ಅದು. ಯಾಕೆ ಈ ಬುದ್ಧಿವಂತರು ಇದನ್ನು ಬಿಟ್ಬಿಟ್ರೋ ಗೊತ್ತಿಲ್ಲ. ಅದನ್ನು ಯಾರಾದರೂ ಕೇಳಿದರೆ ಹಿರಿಯರು ಏನು ಹೇಳ್ಬಿಡ್ತಾರೆ ಅಂತಂದರೆ, ಬರೀ ಅದು ಬ್ರಾಹ್ಮಣರಿಗೆ ಮಾತ್ರನೇ ರಾಶಿಕೂಟ, ಯೋನಿಕೂಟ, ಗಣಕೂಟ ಮಾತ್ರ ಬೇರೆ ಅನ್ಯ ಜಾತರಿಗೆ ಅಂತ ಹೇಳ್ತಾರೆ. ನಾನು ಇದನ್ನು ಯಾಕೋ ಒಪ್ಪಲ್ಲ. ಎಲ್ಲರಿಗೂ ನೋಡ್ಬೇಕು ನೀವು, ದಯವಿಟ್ಟು ಹೇಳ್ತೀನಿ. ಇಲ್ಲೇ ಹಿಡುತ್ತಾ ಇರೋದು ನೀವು. ಆಮೇಲೆ ನೀವು ದೊಡ್ಡ ಮಟ್ಟದ ಚೌಲ್ಟ್ರಿ ಮಾಡಿ ಮದುವೆ ಮಾಡ್ತೀರಿ, ಏನೋ ಮಾಡ್ತೀರಿ, 28-30 ಗುಣಗಳು ಇದ್ಯಾವುದನ್ನೂ ಪರಿಗಣಿಸಬೇಡಿ. ಲಗ್ನ, ರಾಶಿ, ಗಣಕೂಟ ಜೊತೆಗೆ ರಜ್ಜುಕೂಟ, ನಾಡುಕೂಟ ಪ್ರಧಾನವಾಗಿ ಗಮನಿಸಿ. ಯಾಕಂದರೆ ಇವೇ ನಿಮ್ಮ ಇನ್ನರ್ ಸೈಡ್ ಗುಣಗಳು ಮ್ಯಾಚ್ ಆಗಬೇಕು. ಇದನ್ನೇ ನಾನು ಬಡ್ಕೊಳ್ಳೋದು ಬ್ಲಡ್ ರಿಪೋರ್ಟ್ ಅಂತ. ಬೇರೆ ಮೇಲ್ನೋಟಕ್ಕೆ ಹೆಸ್ರ ಮೇಲೆ ನೋಡ್ತೀರಂತಾರಲ್ಲ, ಅದು ಹಂಗೆ ಬರೋದೇ ಇಲ್ಲ. ಯಾರೋ ಕೆಲವರು ಹೆಸ್ರ ಮೇಲೆ ನೋಡಿ ಮ್ಯಾಚ್ ಮಾಡಿಬಿಡ್ತಾರಲ್ಲ, ಅವ್ರಿಗೊಂದು ಅಭ್ಯಾಸ ಆಗಿಬಿಟ್ಟಿದೆ. ಹೆಸ್ರ ಮೇಲೆ ಮಾತಾಡೋಕ್ಕೆ ಹೋದರೆ ರಾಮ ಪ್ಲಸ್ ರಾವಣ ನೋಡ್ದಂಗೆ ಆಗುತ್ತೆ. ಈಗ ರಾಮಂದು ಒಂದೇ ನಕ್ಷತ್ರ, ಒಂದೇ ರಾಶಿ ಆಯಿತು. ಹಾಗೆ ಏನಾದ್ರು ರಾವಣ ತಗೊಂಡು ಹಂಗೆ ಒಂದೇ ರಾಶಿನೇ ಬರ್ತಾ ಇದೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಹೆಸ್ರ ಮೇಲೆ ನೋಡ್ತೀವಿ, ಇದನ್ನು ಮ್ಯಾಚ್ ಮಾಡ್ಬೇಕು ನೀವು.
ದಯವಿಟ್ಟು ಮ್ಯಾಚ್ ಮಾಡಬೇಕು ಅಂತಂದರೆ ಒಂದು 10 ಸಲ ಯೋಚನೆ ಮಾಡಿ. ಜೊತೆಗೆ ಒಂದು ಮುಹೂರ್ತ ಕೂಡ ಅಷ್ಟೇ ಚೆನ್ನಾಗಿ ಕೊಡಬೇಕು. ಲಗ್ನ ಮ್ಯಾಚ್ ಆಗೋದು, ರಾಶಿ, ಗಣಕೂಟ, ಯೋನಿಕೂಟ, ರಜ್ಜುಕೂಟ, ನಾಡಿಕೂಟ ಇವುಗಳು ಮ್ಯಾಚ್ ಆಯಿತು ಅಂತಂದರೆ 100ಕ್ಕೆ 100 ಇವರಲ್ಲಿ ಡಿವರ್ಸ್ ಆಗಲ್ಲ. ಯಾವುದೇ ಕಾರಣಕ್ಕೂ ಚಾನ್ಸೇ ಇಲ್ಲ, ಸಾಧ್ಯವೂ ಇಲ್ಲ. ಆಮೇಲೆ ಜಗಳ ಬರ್ತವೆ, ಗಂಡ ಹೆಂಡತಿ ಅಂತಂದರೆ ಸಣ್ಣ ಪುಟ್ಟ ಇಶ್ಯೂಸ್ ಬರ್ತಿರ್ತವೆ, ಜಗಳ ಬರ್ತಿರ್ತಾರೆ. ಇಬ್ಬರೂ ಕೂಡ ಸಮಾಧಾನವಾಗಿ ಸಾವಧಾನವಾಗಿ ಜೀವನ ಪರ್ಯಂತ ಆನಂದವಾಗಿರಲಿಕ್ಕೆ ಸಾಧ್ಯವಾಗುತ್ತೆ ನೀವು ಇಲ್ಲಿ ಮ್ಯಾಚ್ ಮಾಡಿದ್ರೆ. ಇಲ್ಲಿ ಯಾವಾಗ ನೀವು ಮ್ಯಾಚ್ ಮಾಡಲ್ವೋ ಬರೀ ನ್ಯೂಮರಾಲ್ ಸೆಟ್ ಮಾಡಿಕೊಂಡು ನೀವೇನೇನೋ ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ ಯಾವ ಗಮನಿಸಲಿಲ್ಲ ಅಂತಂದರೆ ಈ ಡೇಟ್ ಆ ಡೇಟ್ ಅಂತ ಹೋಗ್ತೀನಿ ಅಂತಂದರೆ ನೀವು ಪ್ರಪಾತಕ್ಕೆ ಬಿದ್ದರೆ ಅಂತ ಅರ್ಥ. ನ್ಯೂಮರಾಲ್ ತೆಗೆದುಕೊಂಡಿರೋರು ಇದನ್ನೂ ಗಮನಿಸಬೇಕು. ಎಷ್ಟು ಆಳವಾಗಿ ಗಮನಿಸಬೇಕು ಅಂತಂದರೆ ವರ್ಣಕೂಟ, ರಜ್ಜುಕೂಟಗಳನ್ನು ಗಮನಿಸೋದ್ರ ಜೊತೆಗೆ ಮುಹೂರ್ತದ ಡೇಟ್ ಗಮನಿಸಬೇಕು. ಆ ಮುಹೂರ್ತದ ಡೇಟು ಕೂಡ ಏನಂತಂದರೆ ಬರೀ ಡೇಟ್ ಹೇಳ್ತಿಲ್ಲ ನಾನು, ದಶಮಿನ 10 ಅಂತ ತಿಳ್ಕೊಳ್ಳಿ. ಅದನ್ನೆಲ್ಲ ನಾನು ಯಾರಾದರೂ ಬಂದರೆ ಅವ್ರಿಗೆ ನೀಟಾಗಿ ವಿವಾಹ ಅಂತಿದ್ರೆ ಆ ಕಾಲಂ ಪೂರ್ತಿ ತೋರಿಸ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ನೋಡಿ, ದಿನಶುದ್ಧಿ ಅದರಲ್ಲಿ ಭಾನುವಾರ ಬಹಳ ಮಾಡ್ತಾರೆ. ಭಾನುವಾರ ಶಾಸ್ತ್ರದಲ್ಲಿ 7 ಇಲ್ಲಿ ತನಕ. ಸೋಮವಾರ ಮಾಡ್ತಾರಾ, ಮಧ್ಯಮ ಫಲ. ಯಾವ ವಾರ ಉತ್ತಮವಾಗಿ ಮದುವೆ ಚೆನ್ನಾಗಿರುತ್ತೆ ಅಂತಂದರೆ ಬುಧವಾರ, ಗುರುವಾರ, ಶುಕ್ರವಾರ ಹಿಂಗೆಲ್ಲ ಹೇಳಿದ್ದಾನೆ. ಈಗ ನಾವು ಶನಿವಾರ ರಿಸೆಪ್ಷನ್ನು, ಭಾನುವಾರ ಮದುವೆ, ಇವೆರಡು ಹೇಳಲೇ ಇಲ್ಲ. ಇದನ್ನು ಮಾಡ್ತಾರೆ. ಅನುಕೂಲಗಳು ಮಾಡ್ಕೊಳ್ತೀರಲ್ಲ, ಇವ್ರಿಗೆ ಅನಾನುಕೂಲ ಆಗುತ್ತೆ. ನಿಮ್ಮದೇನೋ ಅನುಕೂಲ, ಪಾಪ ಅವ್ರಿಗೆ ಪ್ರತಿಕೂಲ. ಯಾಕಾದರೂ ಮಾಡ್ತೀರಿ. ಅದಕ್ಕೆ ಮದುವೆಗಳಂತ ಮಾಡಬೇಕಂತ ದಯವಿಟ್ಟು ಎಚ್ಚೆತ್ಕೊಂಡು ಮಾಡಿ. ಜೊತೆಗೆ ಈಗ 1ಕ್ಕೂ 2ಕ್ಕೂ ಎಕ್ಸ್ಕ್ಯೂಸ್ ಇದೆ. ನೀವು 100 ಮಾರ್ಕ್ಸಲ್ಲಿ 3 ಬರೆದ್ರೆ ಹೆಂಗೆ ನಿಮ್ಮನ್ನು ಪಾಸ್ ಮಾಡೋದು? 100ರಲ್ಲಿ 3 ಕಡಿಮೆ ಆದರೆ ಒಪ್ಕೋಬೋದು. ನೀವು 100ರಲ್ಲಿ 3 ಬರೆದಿರೋದಾದರೆ, ಆನ್ಸರ್ ಮಾಡೋದಾದರೆ ಹೆಂಗೆ ನಿಮ್ಮನ್ನು ಪಾಸ್ ಮಾಡೋದು? ಈ ಲೆಕ್ಕಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ 100 ಯೋಚನೆ ಮಾಡಿಕೊಂಡು 3 ಕಡಿಮೆ ಇರಲಿ, ಎಕ್ಸ್ಕ್ಯೂಸ್ ಇದೆ. ಅಲ್ಲೂ ಕೂಡ ಈ ಎಕ್ಸ್ಕ್ಯೂಸ್ ಎಲ್ಲಿ ರೆಡಿ ಮಾಡ್ಬೋದು ಅಂತಂದರೆ ನೀವು ಮದುವೆ ಮಾಡುವ ಶಾಸ್ತ್ರದ ಮನೆಯಲ್ಲಿ ಕೂಡ ಇದನ್ನು ಹೇಳ್ತಾನೆ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥವರಿಗೆ ಈ ನಾಲೆಡ್ಜು ಬಹಳ ಮುಖ್ಯ ಆಗುತ್ತೆ. ಶಾಸ್ತ್ರಗಳು ಏನು ಮಾಡೋದಕ್ಕೆ ಸಜ್ಜಿಕಾಗುಡ ನಂಬರ್ 1, 2ನೇದು ಸಮನ್ಮಾಲ, 3ನೇದು ಮಾಂಗಲ್ಯಧಾರಣೆ, ಅದು ಗೌಣ, ಸಪ್ತಪದಿ. ಇಷ್ಟನ್ನು ಮಾಡಿಸಿದ್ರೆ ನೋಡೋಣ ಅದು ಹೆಂಗೆ ಡಿವರ್ಸ್ ಆಗ್ತಾರ? ಚಾನ್ಸೇ ಇಲ್ಲ. ಇವು ಕರೆಕ್ಟಾಗಿ ನೀವು ಮಾಂಗಲ್ಯ ಗೌಣ ಅಂತ ಹೇಳ್ತಾ ಇದ್ದೀನಿ. 3 ಬಹಳ ಪ್ರಧಾನ. ಮಾಂಗಲ್ಯಕ್ಕಷ್ಟು ಹೊತ್ತು ಕೊಡ್ತಾ ಇಲ್ಲ ನಾನಿಲ್ಲಿ. ಅಷ್ಟು ಚೆನ್ನಾಗಿ ತಿಳಿದುಕೊಂಡಿದ್ದು ಮಾಡಿದ್ರೆ ಮಾತ್ರವೇ ಆನಂದವಾಗಿರುತ್ತಾರೆ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಒಂದು ಮ್ಯಾರೇಜ್ ಕ್ಯೂಗಿಂತ ಡೈವರ್ಸ್ ಕ್ಯೂ ಅನ್ನೋಂಥದ್ದೇ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರು ನಾವು ಅದನ್ನೇ ನೋಡ್ತಾ ಇದೀವಿ. ಮದುವೆಗೆ ಹೀಗೆ ಹೋಗಿ ಬಂದಿರ್ತೀವಿ, 6 ತಿಂಗಳಾದರೆ ಈ ಥರ ಆಗುತ್ತೆ ಅಂತ. ಸೊ ಬಹುಶಃ ಆಯ್ಕೆ ಮಾಡ್ಕೊಳ್ಳೋಗೆ ಅವ್ರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಲ್ಲಿ ನಾನು ಈ ಒಂದು ಪ್ರಶ್ನೆನ ಇಟ್ವಿ. ನೀವು ಹೇಳಿದ್ರಿ ಲಗ್ನ ಕೂಡ ನೋಡಬೇಕಾಗತ್ತೆ, ಪಾರ್ಟ್ನರ್ ಲಗ್ನ ಅದು ನೋಡಿದಾಗ ಅಲ್ಲಿ ಕೂಡ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಜಾತಕ ಇಲ್ಲ ಅಂದಾಗ ಅಟ್ಲೀಸ್ಟ್ ಇದನ್ನು ನೋಡಬೇಕು ಅನ್ನೋದ್ರ ವಿಚಾರವಾಗಿ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂಥ ಮಾಹಿತಿ ಇದೆ. ಪ್ರಥಮವಾಗಿ ನಾನು ಇದನ್ನು ಕೇಳಿರುವಂಥದ್ದು. ಸೊ ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸೋವಂಥ ಸಮಯ ಆಗಿದೆ. ನಮಸ್ಕಾರ.